ಯಃ ಪ್ರಾಣತೋ ನಿಮಿಷತೋ ಮಹಿತ್ವೈಕ ಇದ್ರಾಜಾ ಜಗತೋ ಬಭೂವ ಯ ಈಶೇ ಅಸ್ಯ ದ್ವಿಪದಶ್ಚತುಷ್ಪದಃ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕರ್ಕಾಟಕ ರಾಶಿ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋ ನಾವು ನೋಡೋಣ. ಪ್ರಮುಖವಾಗಿ ಕರ್ಕಾಟಕ ರಾಶಿಯವರಿಗೆ ದ್ವಾದಶ ಸ್ಥಾನದಲ್ಲಿ ಗುರು ಇರತಕ್ಕಂಥದ್ದು, ಅಂದ್ರೆ 12ನೇ ಮನೆ. ಕರ್ಕಾಟಕ ರಾಶಿಗೆ ಭಾಗ್ಯಸ್ಥಾನ ಹಾಗೂ 6ನೇ ಮನೆ ಋಣರೋಗ ಶತ್ರುಸ್ಥಾನಕ್ಕೂ ಅಧಿಪತಿಯಾದಂತ ಗುರು ನಿಮಗೆ 12ನೇ ಮನೆ ಕೂತಿದ್ದಾರೆ. 12ನೇ ಮನೆ ಅಂದ್ರೆ ಹೌಸ್ ಆಫ್ ಲಾಸ್, ನಷ್ಟ ಸ್ಥಾನ, ವ್ಯಯಸ್ಥಾನ ಅಂತ ಹೇಳ್ತೀವಿ. ಆದ್ರೆ 12ನೇ ಮನೆಯಲ್ಲಿ ಗುರು ಇರತಕ್ಕಂಥದ್ದು ಕೇವಲ ಇದೊಂದು ತಿಂಗಳು ಮಾತ್ರ. ಈಗ ಮೇ ತಿಂಗಳ ಮಾಸ ಭವಿಷ್ಯ ನಾನು ಹೇಳ್ತಾ ಇದ್ದೀನಿ, ಜೂನ್ ತಿಂಗಳ ಮಾಸ ಭವಿಷ್ಯ ನಾನು ಮಾಡೋಷ್ಟೊತ್ತಿಗೆ ಕರ್ಕಾಟಕ ರಾಶಿಯವರಿಗೆ ಗುರು ಬಂದು ನಿಮ್ಮ ರಾಶಿಯಲ್ಲಿ ಕೂತಿರ್ತಾರೆ. ಅಲ್ಲಿಗೆ ಮೇ ತಿಂಗಳಲ್ಲಿ ನಿಮಗೆ ಭಾಗ್ಯಗಳು ಸ್ವಲ್ಪ ಉದಯ ಆಗೋದು ಸ್ವಲ್ಪ ಕಡಿಮೆ. ಈ ತಿಂಗಳು ಬ್ಯಾಲೆನ್ಸ್ಡ್ ಆಗಿರುತ್ತೆ, ಈ ಕಡೆ ಪಾಸಿಟಿವ್ ಇಲ್ಲ, ಈ ಕಡೆ ನೆಗೆಟಿವ್ ಇಲ್ಲ, ಸರಾಸರಿಯಾಗಿ ಬ್ಯಾಲೆನ್ಸ್ಡ್ ಆಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ ಮೇ ತಿಂಗಳು ಪೂರ್ತಿಯಾಗಿ. ಅಂಡ್ 6ನೇ ಮನೆ ಸ್ಥಾನಾಧಿಪತಿ ಆಗಿರತಕ್ಕಂಥದ್ರಿಂದ ಗುರು 12ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಸ್ವಲ್ಪ ಸಣ್ಣ ಪುಟ್ಟ ಸಾಲಗಳಾಗುತ್ತೆ, ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಬರುತ್ತೆ, ಅಂಡ್ ಶತ್ರುಗಳಿಂದ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ. ನಿಮಗೆ ಶತ್ರುಗಳಂದ್ರೆ ನಿಮ್ಮ ಮುಂದೆ ಬಂದು ಯುದ್ಧ ಮಾಡಬೇಕು ಅಂತಿಲ್ಲ, ಕಣ್ಣು ಶತ್ರುಗಳಾಗ್ಬೋದು, ಅಂದ್ರೆ ಕಣ್ ದೃಷ್ಟಿ ಬೀಳುವಂತ ಶತ್ರುಗಳಾಗ್ಬೋದು, ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗ್ಬೋದು. ಇದೆಲ್ಲ ಈ ತಿಂಗಳು ಒಂದು ಸ್ವಲ್ಪ ನಡ್ಕೊಂಡು ಹೋಗುತ್ತೆ. ಆದ್ರೆ ಫಿನಾನ್ಷಿಯಲ್ ವ್ಯವಹಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಿ, ಯಾಕಂದ್ರೆ 12th ಹೌಸ್ ಕೊನೆ ತಿಂಗಳು, 12th ಹೌಸ್ ಅಲ್ಲಿ ಗುರು ಇರೋದು, ಸ್ವಲ್ಪ ಹುಷಾರಾಗಿರಿ. ಅದಾದ್ಮೇಲೆ ಗುರು ನಿಮ್ಮ ರಾಶಿಗೆ ಬರುತ್ತೆ, ನಿಮ್ಮ ರಾಶಿಗೆ ಬಂದು ಉಚ್ಚ ಸ್ಥಾನ ಆಗುತ್ತೆ. ಅದಾದ್ಮೇಲೆ ನಿಮ್ಗೆ ಒಂದು ಸ್ವಲ್ಪ 50% ಶುಭ ಫಲ ಇದೆ. ಅದನ್ನ ನಾನು ಬರೋ ತಿಂಗಳ ಮಾಸ ಭವಿಷ್ಯ ಮತ್ತೆ ಗುರುದು ಸ್ಪೆಷಲ್ ವಿಡಿಯೋ ಮಾಡ್ತೀನಿ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಇನ್ನು ಗುರು ಶಾಂತಿ ಏನಾದರೂ ಈಗ ಈ ಮೇ ತಿಂಗಳಲ್ಲಿ ಮಾಡ್ಕೋಬೇಕಂದ್ರೆ ಅವಶ್ಯಕತೆ ಇಲ್ಲ. ಕೇವಲ ಗುರು ಸ್ಮರಣೆ, ಗುರು ಪ್ರಾರ್ಥನೆ, ಗುರು ದರ್ಶನ ಮಾಡ್ಕೊಳ್ಳಿ, ಅಷ್ಟೇ ಸಾಕು. ಮೇ ತಿಂಗಳಿಗೆ ಇನ್ನೇನು ಅವಶ್ಯಕತೆ ಇಲ್ಲ. ಇನ್ನು ಭಾಗ್ಯ ಸ್ಥಾನದಲ್ಲಿ ಶನಿ ಕೂತ್ಕೊಂಡಿದ್ದಾರೆ, ಅದು ಕೂಡ ನಿಮಗೆ ಪಾಸಿಟಿವ್. ಯಾಕೆಂದ್ರೆ ನಿಮಗೆ ಸಪ್ತಮ ಸ್ಥಾನಾಧಿಪತಿ, ಅಷ್ಟಮ ಸ್ಥಾನಾಧಿಪತಿ ಎರಡೂ ಕೂಡ ನಿಮಗೆ ಶನಿನೇ. ಶನಿ ಭಾಗ್ಯ ಸ್ಥಾನದಲ್ಲಿರ್ತಕ್ಕಂಥದ್ದು ಒಂದು ಒಳ್ಳೆ ಫಲವೇ. ಯಾಕೆಂದ್ರೆ ನಿಮ್ಗೇನು ಸಾಡೆ ಸಾತಿ ಆಗ್ಬೋದು, ಇನ್ನೊಂದು ಮತ್ತೊಂದು ಏನೂ ಇಲ್ಲದೆ ಇರೋದ್ರಿಂದ ಅದೊಂದು ಖುಷಿಯ ಸಂಗತಿ ಕರ್ಕಾಟಕ ರಾಶಿಯವರಿಗೆ ಅಂತ ಹೇಳ್ಬೋದು ನಾನು. ಆದ್ರೆ 10ನೇ ಮನೆಗೆ ಕುಜ ಬರ್ತಾರೆ ನೋಡಿ, 11ನೇ ತಾರೀಕು ಮೇ ತಿಂಗಳು 2026 ಕುಜ ಭಾಗ್ಯಸ್ಥಾನದಿಂದ ದಶಮ ಸ್ಥಾನಕ್ಕೆ ಬರ್ತಾರೆ ಕರ್ಕಾಟಕ ರಾಶಿಯವರಿಗೆ. ಇದೊಂದು ಮೇಜರ್ ಪ್ಲಸ್ ಪಾಯಿಂಟ್. ಏನ್ ಪ್ಲಸ್ ಪಾಯಿಂಟ್ ಅಂತಂದ್ರೆ, ಯಾವಾಗ ಕುಜ ದಶಮಕ್ಕೆ ಬರ್ತಾನೋ ರಿಲೇಟೆಡ್ ಆಗಿ ಕುಜನ ಸಂಬಂಧಪಟ್ಟಂತ, ಉದಾಹರಣೆಗೆ ಒಂದು ಯಂತ್ರ ಕೆಲಸ ಮಾಡ್ತಿದ್ರೆ, ಯಂತ್ರ ಅಂದ್ರೇನು, ಮಷಿನರೀಸ್ ಅಂತ ಹೇಳ್ತೀವಿ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆಗ್ಬೋದು, ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸು, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸು, ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥವ್ರು, ಅದನ್ನ ಪ್ರೊಡಕ್ಷನ್ ಮಾಡುವಂಥವ್ರು, ಈ ತರಕ್ಕೆ ಸಂಬಂಧಪಟ್ಟಂತ ಕಷ್ಟ ಜೀವಿಗಳು ಅಂದ್ರೆ ಶ್ರಮ ಜೀವಿಗಳಿಗೆಲ್ಲ ಮೇ ತಿಂಗಳು ಕುಜನಿಂದ ತುಂಬಾ ಒಳ್ಳೆ ಫಲ. ಜೊತೆಗೆ ರೈತರಿಗಾಗ್ಬೋದು, ಮನೆ ಕಟ್ಟುವಂಥವ್ರಿಗಾಗ್ಬೋದು, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವ್ರಾಗ್ಬೋದು, ಭೂಮಿಯನ್ನ ನಂಬಿ ಜೀವನ ಮಾಡುವಂಥವ್ರಾಗ್ಬೋದು, ತರಕಾರಿ ಬೆಳೆಯುವಂಥವ್ರು, ಹೂವು ಬೆಳೆಯುವಂಥವ್ರು, ಮತ್ತೆ ವಿಶೇಷವಾಗಿ ಹೋಟೆಲ್ ಉದ್ಯಮದಲ್ಲಿರ್ತಕ್ಕಂಥವ್ರಿಗೆಲ್ಲ ಒಂದು ಒಳ್ಳೆಯ ಸಂಗತಿ ನಾವು ಮೇ ತಿಂಗಳಲ್ಲಿ ಕಾಣಬಹುದು. ಏನೇ ಆದ್ರೂ ಫಿನಾನ್ಷಿಯಲ್ ಆಗಿ ಮಾತ್ರ ಸ್ವಲ್ಪ ಬಲ ಆಗ್ಬೇಕು ಅಂತಂದ್ರೆ ಗುರು ನಿಮಗೆ 12ನೇ ಮನೆಯಲ್ಲಿರೋವರೆಗೂ ಆಗಲ್ಲ. ಹಾಗಾಗಿ ಈ ತಿಂಗಳು ಸ್ವಲ್ಪ ಫಿನಾನ್ಷಿಯಲ್ ಕ್ರೈಸಿಸ್ ಬರುತ್ತೆ, ಇದಂತೂ ವೆರಿ ಕ್ಲಿಯರ್. ಇನ್ನು ಶನಿ ಕುಜ ಇವರಿಬ್ರು ತುಂಬಾ ಒಳ್ಳೆ ಫಲ ಕೊಡ್ತಾ ಇದ್ದಾರೆ, ಏನು ಭಯ ಪಡುವ ಅವಶ್ಯಕತೆ ಇಲ್ಲ. ಆ ಜೊತೆಗೆ 14ನೇ ತಾರೀಕು ಒಂದು ಅದ್ಭುತವಾದ ವಿಸ್ಮಯ ನಡೀತಾ ಇದೆ. ಏನಪ್ಪಾ ಅಂದ್ರೆ, ಕರ್ಕ ರಾಶಿಯವರಿಗೆ 14ನೇ ತಾರೀಕೆ ಬುಧ ಬಂದು ಶುಕ್ರನ ಮನೆಗೆ, ಶುಕ್ರ ಬಂದು ಬುಧನ ಮನೆಗೆ ಬಂದು ಒಂದು ಪರಿವರ್ತನೆ ಆಗ್ತಾ ಇದೆ. ಅಲ್ಲಿ ಏನಾಗುತ್ತೆ, 11th ಹೌಸ್ ಲಾರ್ಡ್ ಇಸ್ ಇನ್ 11th ಹೌಸ್, 12th ಹೌಸ್ ಲಾರ್ಡ್ ಇಸ್ ಇನ್ 12th ಹೌಸ್. ಕಾರಣ ಇಂಟರ್ಚೇಂಜ್ ಆಗುತ್ತೆ. ಡ್ಯೂ ಟು ಇಂಟರ್ಚೇಂಜ್, ಪರಿವರ್ತನಾ ಯೋಗದಿಂದ ಶುಕ್ರನ ಸಂಬಂಧಪಟ್ಟಂತ ವಿಚಾರದಲ್ಲಿ ಉತ್ತಮವಾದ ಸಂದರ್ಭ, ಉತ್ತಮ ಸಮಯ, ಅದ್ಭುತ ಅಂತ ಹೇಳ್ಬೋದು ನಾವು. ಯಾರ್ಯಾರು ಶುಕ್ರನ ರಿಲೇಟೆಡ್ ಆಗಿ, ಉದಾಹರಣೆಗೆ ಒಂದು ವಾಹನ ಸೇಲ್ಸ್ ಅಂಡ್ ಸರ್ವಿಸ್ ಮಾಡ್ತಾ ಇದ್ದೀರಾ, ಅಥವಾ ವಾಹನ ಮಾಲೀಕರು, ಚಾಲಕರು, ಮತ್ತೆ ಈ ಒಂದು ಡ್ರೈವಿಂಗ್ ಸ್ಕೂಲ್ ಇಟ್ಕೊಂಡಿರ್ತಕ್ಕಂಥವ್ರು, ಇನ್ನಿತ್ಯಾದಿ ವಾಹನಕ್ಕೆ ಸಂಬಂಧಪಟ್ಟಂಥದ್ದು. ವಾಹನ ಅಂತಂದ್ರೆ ಕೇವಲ 2 ವೀಲರ್ 4 ವೀಲರ್ ಮಾತ್ರ ಅಲ್ಲ, ಅದು ಲಾರಿ, ಬಸ್ ಆಗ್ಬೋದು, ಪ್ರತಿಯೊಂದು ಕೂಡ ವಾಹನಕ್ಕೆ ಅಂಡರ್ಗೆ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇರುತ್ತೆ.
ಅದಕ್ಕೆ ಸಂಬಂಧಪಟ್ಟಂತ ವ್ಯವಹಾರಗಳಿರುತ್ತೆ, ಅದೆಲ್ಲ ನಿಮ್ಗೆ ತುಂಬಾ ಚೆನ್ನಾಗಿದೆ. ಈ ತಿಂಗಳು ಇಂಟೀರಿಯರ್ ಡಿಸೈನ್ ಮಾಡುವಂಥವ್ರು, ಆಮೇಲೆ ಮತ್ತೆ ಈ ಲೈಟ್ಗಳು ಸೇಲ್ ಮಾಡುವಂತ ಶಾಪ್ಗಳಾಗ್ಬೋದು, ಫ್ಯಾಷನ್ ಡಿಸೈನಿಂಗ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು, ಇವ್ರಿಗೆಲ್ಲ ತುಂಬಾ ಒಂದು ಒಳ್ಳೆಯ ಸ್ಥಾನಮಾನ, ಗೌರವ, ಪ್ರಾಬಲ್ಯ, ಹೆಚ್ಚಿನ ಅಭಿವೃದ್ಧಿ, ಸಂತೋಷ ಇದೆಲ್ಲ ಸಿಗುವಂತಹ ಸಾಧ್ಯತೆಗಳು. ಮುಖ್ಯವಾಗಿ ಕಲಾವಿದರು, ಕಲಾ ಕ್ಷೇತ್ರದಲ್ಲಿರ್ತಕ್ಕಂಥವ್ರು, ಹಾಡಾಡುವಂತಹ ವೋಕಲಿಸ್ಟ್ಸ್ ಆಗ್ಬೋದು, ಇನ್ಸ್ಟ್ರೂಮೆಂಟ್ಸ್ ನುಡಿಸುವಂತವ್ರು ಆಗ್ಬೋದು, ಇವರಿಗೆಲ್ಲರಿಗೂ ತುಂಬಾ ಚೆನ್ನಾಗಿದೆ. ಕಾರಣ ಸುಖ ಸ್ಥಾನಾಧಿಪತಿಗಳು ಶುಕ್ರನೇ, ಲಾಭ ಸ್ಥಾನಾಧಿಪತಿ ಶುಕ್ರನೇ ಒಳ್ಳೆ ಫಲನ ಕೊಡ್ತಾರೆ. ಇನ್ನು ಬುಧ ಒಂಚೂರು ಹಿಂಡುತ್ತಾರೆ, ಅಂದ್ರೆ ಬಿಸಿನೆಸ್ ಅಲ್ಲಿ ಸ್ವಲ್ಪ ಮೇಲಕ್ಕೆ ಹೋಗುತ್ತೆ, ಕೆಳಕ್ಕೆ ಬರುತ್ತೆ, ಮೇಲಕ್ಕೆ ಹೋಗುತ್ತೆ, ಕೆಳಕ್ಕೆ ಬರುತ್ತೆ. ಈ ತರ ಸ್ವಲ್ಪ ಆಟಗಳು ಇದ್ದೇ ಇದ್ರೂ ಕೂಡ ನಿಮಗೆ ಹೆಚ್ಚಿನ ಸಮಸ್ಯೆ ಆಗೋದಿಲ್ಲ, ಹೆಚ್ಚಿನ ಲಾಭನೂ ಬರೋದಿಲ್ಲ. ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರುತ್ತೆ, ಮಧ್ಯಮವಾದ ಫಲ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮೆಮೊರಿ ಪವರ್ ಅಲ್ಲಿ ಒಂಚೂರು ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ. ಸ್ವಲ್ಪ ಸೋಂಬೇರಿಗಳು ಪಡ್ತೀರಾ ವಿದ್ಯಾರ್ಥಿಗಳು ಈ ತಿಂಗಳು, ಕರ್ಕಾಟಕ ರಾಶಿಗಳು. ಯಾಕಂದ್ರೆ ಸ್ವಲ್ಪ ಮನೋರೋಗ ನಿಮಗೆ ಈ ತಿಂಗಳು ಇರುತ್ತೆ, ಮನಸ್ಸಿಗೆ ಹಾಕೊಳ್ಳುವಂಥದ್ದು, ಚಿಂತನೆ ಮಾಡುವಂಥದ್ದು. ಎಸ್ಪೆಷಲಿ ಕರ್ಕಾಟಕ ರಾಶಿಯ ಹೆಣ್ಣು ಮಕ್ಕಳು ಈ ತಿಂಗಳು ಸ್ವಲ್ಪ ಮಾನಸಿಕವಾಗಿ ಒಂಚೂರು ಬಡತನವನ್ನ ಅನುಭವಿಸ್ತೀರಾ, ದುಡ್ಡಲ್ಲ ಮಾನಸಿಕವಾಗಿ. ಇದನ್ನ ಸ್ವಲ್ಪ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಇನ್ನು ದ್ವಿತೀಯ ಕೇತು, ಅಷ್ಟಮ ರಾಹು. ಅಷ್ಟಮ ರಾಹುವಿಂದ ನಿಮ್ಗೇನು ಸಮಸ್ಯೆ ಇಲ್ಲ, ಪಾಪಸ್ಥಾನದಲ್ಲಿ ಪಾಪಗ್ರಹ ಇದ್ರೆ ಶುಭ ಫಲ ಬಂತು. ಎರಡನೇ ಮನೆ ಕೇತು ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಸ್ಪೀಡ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ನಿಮ್ಮ ಸ್ಪೀಡ್ ಅನ್ನುವಂಥದ್ದು ಈಗ ಯಾವ ತರ ನೀವು ಮುಂದೆ ಹೋಗ್ತಾ ಇದ್ದೀರೋ ಒಂಚೂರು ಬ್ರೇಕ್ ಬೀಳುತ್ತೆ ಆ ಸ್ಪೀಡ್ಗೆ. ಯಾವುದನ್ನು ಪರಿಪೂರ್ಣ ನೀವು ಅನ್ಕೊಂಡಿದ್ದ ಟೈಮ್ಗೆ ಟಾರ್ಗೆಟ್ ರೀಚ್ ಮಾಡೋಕ್ಕಾಗಲ್ಲ, ಗೋಲ್ನ ರೀಚ್ ಮಾಡೋಕ್ಕಾಗಲ್ಲ. ಈ ತಿಂಗಳ ನಾನು ಮುಗಿಸ್ಬಿಡ್ತೀನಪ್ಪ ಅನ್ನುವಂಥದ್ದು ಬರೋ ತಿಂಗಳಿಗೋ ಅದಕ್ಕೆ ಬರೋ ತಿಂಗಳಿಗೋ ಈ ತರ ಶಿಫ್ಟ್ ಆಗ್ತಾ ಹೋಗುತ್ತೆ. ಇನ್ನೇನು 99% ಕೆಲಸ ಆಗೋಯ್ತು, 1% ಉಳಿದಿದೆ ಅಂತಂದ್ರೆ ಆ 1% ಇನ್ನೊಂದು ಸ್ವಲ್ಪ ಎಳ್ಕೊಂಡು ಹೋಗ್ಬಿಡೋದ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಬಟ್ ಅದಕ್ಕೆಲ್ಲ ಪರಿಹಾರ ಬೇಕಾ? ಖಂಡಿತ ಇಲ್ಲ. ನೀವು ಮಾಡ್ಕೋಬೇಕಾದ್ರೆ ಪರಿಹಾರ ಈ ತಿಂಗಳು ಏನಂತಂದ್ರೆ ಗುರುಗಳ ದರ್ಶನ ಮಾಡಿ, ಗುರು ಸ್ತೋತ್ರಗಳನ್ನ ಕೇಳಿ, ಅಷ್ಟು ಬಿಟ್ಟರೆ ಬೇರೆ ಇನ್ನೇನೋ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಸರಿ, ಹಾಗಾದ್ರೆ ಗ್ರಹಸ್ಥಿತಿಗಳ ಬದಲಾವಣೆಯಲ್ಲಿ ಸೂರ್ಯ ಇನ್ನೊಂದು ಬದಲಾವಣೆಯನ್ನು ಕಾಣ್ತಾನೆ. ಸೂರ್ಯ ಬಂದು ಕರ್ಕಾಟಕ ರಾಶಿಯವರಿಗೆ ವಿಶೇಷವಾಗಿ ದ್ವಿತೀಯ ಸ್ಥಾನಾಧಿಪತಿ, ಎರಡನೇ ಸ್ಥಾನಾಧಿಪತಿ ದಶಮದಲ್ಲಿದ್ದು 15ನೇ ತಾರೀಕುವರೆಗೂ ತುಂಬಾನೇ ಚೆನ್ನಾಗಿರ್ತಾರೆ. ಆರೋಗ್ಯ ಆಗ್ಬೋದು, ಅನುಕೂಲ ಆಗ್ಬೋದು, ಪ್ರತಿಯೊಂದು ಕೂಡ ತುಂಬಾ ಪ್ಲಸ್ ಪಾಯಿಂಟ್ ಆಗಿರುತ್ತೆ 15ನೇ ತಾರೀಕಿನವರೆಗೂ. 15ನೇ ತಾರೀಕಿನಿಂದ ನಿಮಗೆ ಮೇ ತಿಂಗಳು ಕಂಪ್ಲೀಟ್ ಆಗೋವರೆಗೂ ಸೂರ್ಯ ನಿಮಗೆ ಲಾಭ ಸ್ಥಾನದಲ್ಲಿ ಇದ್ರೂ ಸಹ ಅದು ಶತ್ರುಮನೆ ಆದ್ರಿಂದ ಸ್ವಲ್ಪ ಹಣದ ಅಡಚಣೆ ಬರುವಂಥದ್ದು, ಆರೋಗ್ಯದ ಅಡಚಣೆ ಬರುವಂಥದ್ದು, ಆಮೇಲೆ ನಿಮ್ಮ ಮಾತಿಗೆ ಸ್ವಲ್ಪ ವ್ಯಾಲ್ಯೂ ಕಮ್ಮಿ ಆಗುವಂಥದ್ದು, ವಿದ್ಯಾರ್ಥಿಗಳು ಒಂದ್ ಸ್ವಲ್ಪ ಹಿಂದೆ ಮುಂದೆ ಆಗುವಂತ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇರುತ್ತೆ. ಯಾವುದಕ್ಕೂ ಭಯ ಪಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿ ಇರ್ಬೋದು. ಯಾಕಂದ್ರೆ ಅದೆಲ್ಲ ಪಾಸಿಟಿವ್ ಆಗಿ ನಿಮ್ಗೆ ಮುಗಿತಾ ಇದೆ. ಇನ್ನೊಂದೇನಪ್ಪ ಅಂದ್ರೆ ವ್ಯಾಪಾರಿಗಳಿಗೆ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಉತ್ತಮನೂ ಇಲ್ಲ ಅಧಮನೂ ಇಲ್ಲ, ನಡ್ಕೊಂಡು ಹೋಗ್ಬಿಡುತ್ತೆ ಈ ತಿಂಗಳ. ತೊಂದರೆ ಏನಿಲ್ಲ, ಸ್ಟ್ರೆಸ್ ಜಾಸ್ತಿ ಇರಲ್ಲ. ರೈತರಿಗೆ ವ್ಯವಸಾಯ ಕ್ಷೇತ್ರದಲ್ಲಿ ಅಧಿಕವಾದಂತ ಲಾಭ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ 7th ಹೌಸ್ ಲಾರ್ಡ್ ಇಸ್ ಇನ್ 9th ಹೌಸ್, 7ನೇ ಮನೆ ಅಧಿಪತಿ ಶನಿ 9ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಶನಿ ಬಂದು ಭಾಗ್ಯಸ್ಥಾನದಲ್ಲಿದ್ದಾರೆ. ಪಾಲುದಾರಿಕೆಯಲ್ಲಿ ಶುಭ ಫಲ, ಅನಿರೀಕ್ಷಿತ ಪ್ರಯಾಣ, ನಿಮ್ಮ ಕಠಿಣ ಪರಿಶ್ರಮದಿಂದ ಉತ್ತಮ ಫಲ, ಅದರ ಜೊತೆಗೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ವಿದೇಶಿ ಪ್ರಯಾಣದ ಬಗ್ಗೆ ಆಲೋಚನೆ, ಅದಕ್ಕೆ ಸಂಬಂಧಪಟ್ಟಂತ ಸಿದ್ಧತೆಗಳು ಅದು ಅನುಕೂಲ ಆಗುತ್ತೆ. ದಾಯಾದಿಗಳ ಕಲಹಗಳು ಬರುವಂತ ಸಾಧ್ಯತೆ ಎಚ್ಚರವಾಗಿರಿ. ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡುವಂತಹ ಯೋಗ, ಮನಸ್ಸಿಗೆ ಆನಂದದಾಯಕವಾಗುವಂಥದ್ದು. ನೀವೇನಾದ್ರು ತಪ್ಪು ಮಾಡಿದ್ರೆ ಅನ್ಕೊಳ್ಳಿ, ಪಶ್ಚಾತ್ತಾಪ ಪಟ್ಬಿಟ್ಟು ಅಯ್ಯೋ ನಾನು ತಪ್ಪು ಮಾಡಿದೆ ಅಂತ ಫೀಲ್ ಮಾಡುವಂತಹ ಸಂದರ್ಭ ಕೂಡ ನಿಮಗೆ ಈ ಮೇ ತಿಂಗಳಲ್ಲಿ ಬರಬಹುದು. ಮತ್ತೆ ದಾನ ಮಾಡುವಂತಹ ಮನಸ್ಸು ನಿಮ್ಗೆ ಹೆಚ್ಚಾಗುತ್ತೆ. ಕೆಲವೊಂದಿಷ್ಟು ದಾನ ಧರ್ಮಗಳನ್ನ ಮಾಡ್ತೀರಾ ಈ ತಿಂಗಳು. ವಿವಾಹ ಸಂಬಂಧಪಟ್ಟಂತ ವಿಚಾರದಲ್ಲಿ ಸ್ವಲ್ಪ ಜಯಪ್ರಾಪ್ತಿ ಇದೆ. ಯಾಕಂದ್ರೆ ಶುಕ್ರನು ಬಲಿಷ್ಠವಾಗಿದ್ದಾರೆ, ಸಪ್ತಮಾಧಿಪತಿನೂ ಬಲಿಷ್ಠವಾಗಿದ್ದಾರೆ. ಶುಭ ಕಾರ್ಯಗಳು ನಡೆಯುತ್ತೆ, ಅದರ ಬಗ್ಗೆ ಆಲೋಚನೆ ಮಾಡ್ತೀರಾ. ಮಿತ್ರರ ಸಹಾಯ, ವಾಹನದ ಅಭಿವೃದ್ಧಿ, ಮತ್ತೆ ವಿಶೇಷವಾಗಿ ಅನುಕೂಲಗಳು ಪ್ರಾಪ್ತಿ ಆಗುತ್ತೆ. ಏನಾದ್ರೂ ನೀವು ಚೇಂಜ್ ಮಾಡಬೇಕು ವಾಹನ ಅಂತಂದ್ರೆ, ಹೊಸ ವಾಹನ ಖರೀದಿ ಮಾಡ್ಬೇಕಂದ್ರೆ ಮಾತ್ರ ಈ ತಿಂಗಳು ಬೇಡ, ಜೂನ್ ತಿಂಗಳಿಗೆ ಹಾಕೊಳ್ಳಿ. ಯಾಕಂದ್ರೆ ಗುರುಬಲ ನಿಮಗೆ, ನಿಮ್ಮ ರಾಶಿಗೆ ಗುರು ಬಂದು, ಗುರುಬಲ ಇಲ್ಲ ಅಂದ್ರೂ ಕೂಡ ಒಂದು 50% ನಿಮಗೆ ಪಾಸಿಟಿವ್ ಆಗುವಂತ ಲಕ್ಷಣಗಳು ಹೆಚ್ಚು ಕಾಣುತ್ತೆ. ಯಾವ್ದ್ರಲ್ಲಿ ಹುಷಾರಾಗಿರ್ಬೇಕು? ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ಕಾಲು ಸಂಬಂಧಪಟ್ಟದ್ದು, ಕಿವಿ, ಮೂಗು, ಕಣ್ಣು, ENT ಸಂಬಂಧಪಟ್ಟಂತ ಸಮಸ್ಯೆಗಳು, ಸ್ವಲ್ಪ ರಾಜಕೀಯ ವ್ಯಕ್ತಿಗಳಿಗೆ ಒಂದು ಸ್ವಲ್ಪ ಅನಾನುಕೂಲ ಆಗುವಂತ ಸಾಧ್ಯತೆ, ಸ್ಥಾನ ಪಲ್ಲಟಗಳಾಗುವಂತ ಸಾಧ್ಯತೆ. ಎಕ್ಸಾಂಪಲ್ ಟ್ರಾನ್ಸ್ಫರ್ಸ್ ಆಗ್ಬೋದು, ಅಥವಾ ಮನೆ ಶಿಫ್ಟ್ ಮಾಡೋದು, ಹೊಸ ಮನೆಗೆ ಹೋಗುವಂಥದ್ದು, ಈ ತರದ್ದು ಆಗ್ಬೋದು. ಅದರಿಂದ ಸ್ವಲ್ಪ ದುಡ್ಡಿನ ಖರ್ಚು ನಿಮ್ಗೆ ಆಗುವಂತ ಸಾಧ್ಯತೆ. ಇನ್ನು ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಕೂಡ ಬರುವಂತ ಸಾಧ್ಯತೆ. ಸಾಧ್ಯವಾದಷ್ಟು ಜಾಗೃತಿ ಆಗಿರಿ. ಮೊದಲ 15 ದಿನ ಏನೋ ದೊಡ್ಡ ಆರೋಗ್ಯ ಸಮಸ್ಯೆ ಇಲ್ಲ. ಯಾಕಂದ್ರೆ ಸೂರ್ಯ ಬಂದು ನಿಮಗೆ ಉಚ್ಚ ಸ್ಥಾನದಲ್ಲಿದ್ದಾಗ ಆರೋಗ್ಯ ಚೆನ್ನಾಗಿ ಕೊಡ್ತಾರೆ. ಅದಾದ್ಮೇಲೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸವನ್ನ ಕಾಣುವಂತ ಸಾಧ್ಯತೆ. ಯಾವುದಕ್ಕೂ ಒಂದು ಸ್ವಲ್ಪ ಎಚ್ಚರವಾಗಿರ್ತಕ್ಕಂಥದ್ದು ಬಹಳ ಒಳ್ಳೆಯದು. ಆಮೇಲೆ ಈ ತಿಂಗಳು 11ನೇ ತಾರೀಕು ಇದೆಯಲ್ಲ, ಅದು ವಿಶೇಷವಾದ ದಿನ. ಒಂದು ಕುಜ ಚೇಂಜ್ ಆಗ್ತಾರೆ, ಸ್ವಕ್ಷೇತ್ರಕ್ಕೆ ಬರ್ತಾರೆ ಕುಜ.
ಅವರು ಸ್ವಕ್ಷೇತ್ರಕ್ಕೆ ಬಂದ್ರೆ ನಿಮ್ಗೆ ಬಲ ಜಾಸ್ತಿ ಆಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಎರಡನೇದು ಅವತ್ತೇ ಹನುಮತ್ ಜಯಂತಿ, ಹಾಗಾಗಿ ಹನುಮಂತನ ಆರಾಧನೆ ಮಾಡುವಂಥದ್ದು. ರಾಮದೂತ ರಾಮ ಭಕ್ತನಾಗಿರ್ತಕ್ಕಂಥ ಹನುಮಂತನನ್ನ ದೇಶ ವಿದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆರಾಧನೆಯನ್ನು ಮಾಡ್ತಾರೆ. ನೀವು ಕೂಡ ಅವತ್ತು ಹನುಮಂತನ ಆರಾಧನೆ ಮಾಡುವಂಥದ್ದು ಬಹಳ ಮುಖ್ಯ. ಅದ್ರ ಜೊತೆಗೆ ಈ ಒಂದು ವಿಶೇಷವಾದಂಥ ಮೇ ತಿಂಗಳಲ್ಲಿ ನಿಮಗೆಲ್ಲವೂ ಮಧ್ಯಮ ಫಲ ಇರುತ್ತೆ. ಯಾವುದು ಅದ್ಭುತಾನ ಫಲ ಇರಲ್ಲ, ಯಾವುದು ಅಧಮಾನ ಫಲ ಇರಲ್ಲ, ಮಧ್ಯಮ ಫಲ ಇರುತ್ತೆ. ಈ ತಿಂಗಳು ತಳ್ಳಿಬಿಟ್ರೆ ಬರೋ ತಿಂಗಳಿಂದ ಒಂದು ಸ್ವಲ್ಪ ನಿಮ್ಗೆ ಅನುಕೂಲ ಆಗುತ್ತೆ. ಅದು ಬರೋ ತಿಂಗಳು ಮಾಸ ಭವಿಷ್ಯದಲ್ಲಿ ಹೇಳ್ತೀನಿ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಉತ್ಪಾದನಾ ವಲಯ ಇದೆಯಲ್ಲ, ಪ್ರೊಡಕ್ಷನ್ ಪ್ಲೇಸಸ್ ಅಂತ ಹೇಳ್ತೀವಿ. ಉತ್ಪಾದನಾ ವಲಯ, ಒಂದು ಬಿಲ್ಡಿಂಗ್ ಮಟೀರಿಯಲ್ಸ್, ಒಂದು ಬ್ಲಾಕ್ಸ್ ಅನ್ನ ರೆಡಿ ಮಾಡುವಂಥದ್ದಾಗ್ಬೋದು, ಅಥವಾ ಒಂದು ಸ್ಟೀಲ್ ಅನ್ನ ರೆಡಿ ಮಾಡುವಂಥದ್ದಾಗ್ಬೋದು. ಈ ತರ ಮ್ಯಾನುಫ್ಯಾಕ್ಚರಿಂಗ್ ಪ್ಲೇಸಸ್ ಅಂತೀವಲ್ಲ, ಅವ್ರಿಗೆಲ್ಲ ಒಂಥರ ಜಾಕ್ಪಾಟ್ ಇದ್ದಂಗೆ ಈ ತಿಂಗಳು ತುಂಬಾ ಚೆನ್ನಾಗಿರುತ್ತೆ. ಸೇವಾ ವೃತ್ತಿ ಅಂತ ಹೇಳ್ತೀವಿ. ಅಂದ್ರೆ ಸೇವಾ ವೃತ್ತಿ ಅಂದ್ರೆ ಈಗ ಡಾಕ್ಟ್ರು ಅವರು ಸೇವೆ ಮಾಡ್ತಿರ್ತಾರೆ, ಅಡ್ವೊಕೇಟ್ಸ್ ಸೇವೆ ಮಾಡ್ತಾ ಇರ್ತಾರೆ. ಈ ತರ ಸೇವಾ ವೃತ್ತಿ ಇರುವಂತ ಜಾಗದಲ್ಲೆಲ್ಲ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ. ಆಮೇಲೆ ವೃತ್ತಿಯಲ್ಲಿ ಸ್ವಲ್ಪ ಸುಖದಾಯಕವನ್ನ ಕಾಣಬಹುದು. ಬುದ್ಧಿ ಸೂಚಕ ವೃತ್ತಿ ಅಂತೀವಿ. ಈಗ ಟೀಚರ್ಸು, ಪ್ರೊಫೆಸರ್ಸು, ಆಮೇಲೆ ಮಾತಿನಿಂದ ಸಂಪಾದನೆ ಮಾಡುವಂತ, ಎಕ್ಸಾಂಪಲ್ ಇನ್ಶೂರೆನ್ಸ್ ಏಜೆಂಟ್ಸ್ ಆಗ್ಬೋದು. ಈ ತರ ಮಾತಿನಿಂದ ಮಾತಾಡುವಂತವ್ರಿಗೆಲ್ಲ ತುಂಬಾ ಚೆನ್ನಾಗಿ ಅನುಕೂಲ ಆಗುತ್ತೆ. ಇನ್ಫ್ಲೂಯೆನ್ಸರ್ಸ್ ಆಗ್ಬೋದು. ಜರ್ನಲಿಸಂ ತುಂಬಾ ಚೆನ್ನಾಗಿದೆ ಈ ತಿಂಗಳು. ಜೊತೆಗೆ ನಿಮಗೆ ತುಂಬಾ ಉತ್ಪಾದನಾ ವಲಯದಲ್ಲಂತೂ ಬಹಳ ಅಭಿವೃದ್ಧಿಯನ್ನ ಕಾಣಬಹುದು. ಸರ್ಕಾರಿ ಕ್ಷೇತ್ರದಲ್ಲಿ ಮಾತ್ರ ಒಂದು ಸ್ವಲ್ಪ ಏರುಪೇರು ಆಗುವಂತಹ ಸಾಧ್ಯತೆ ಇರುತ್ತೆ. ಬಟ್ ಕಠಿಣವಾದಂತ ಕೆಲಸ ಮಾಡ್ತೀರಾ. ಜೊತೆಗೆ ನಾನು ಹೇಳಿದಲ್ಲ, ದಕ್ಷ ಅಧಿಕಾರಿಗಳಾಗ್ತೀರಾ. ಉದ್ಯೋಗದಲ್ಲಾಗ್ಲಿ, ಪೊಲೀಸ್ ಅಧಿಕಾರಿಗಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಜ್ಞಾನ ವೃದ್ಧಿ ಆಗುತ್ತೆ. ಸ್ವಲ್ಪ ಮಾತಿಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು ಒಳ್ಳೇದು. ಬಹಳ ಉತ್ಸಾಹವನ್ನ ನೀವು ಜಾಸ್ತಿ ಹೊಂದ್ಕೋತೀರಾ. ಸಂತೋಷದ ವೃತ್ತಿ, ಮನೆಯಲ್ಲಿ ಸುಲಭವಾಗಿ ಸಂಪಾದನೆ ಮಾಡುವಂತಹ ಸೆಕೆಂಡರಿ ಇನ್ಕಮ್ ಅನ್ನ ಪ್ರೊಡ್ಯೂಸ್ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಕಾರ್ಮಿಕರಿಗೆ ತುಂಬಾ ಚೆನ್ನಾಗಿರುತ್ತೆ. ಸೇವೆ ಮಾಡುವಂತವ್ರಿಗೆ ಮತ್ತೆ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂತವ್ರಿಗೆ, ಈ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ನೀರಿಗೆ ಸಂಬಂಧಪಟ್ಟಂತ ವ್ಯಾಪಾರ ಅಥವಾ ಲಿಕ್ವಿಡ್ ರಿಲೇಟೆಡ್, ವಾಟರ್ ಆಗ್ಬೋದು, ಅಥವಾ ಕೆಮಿಕಲ್, ಆಸಿಡ್, ಲಿಕ್ವಿಡ್, ಹಾಲು, ಮೊಸರು, ಈ ತರ ರಿಲೇಟೆಡ್ ಆಗಿ ಬಿಸ್ನೆಸ್ ಮಾಡುವಂತವ್ರಿಗೆ, ಅದನ್ನು ಉತ್ಪತ್ತಿ ಮಾಡುವಂತವ್ರು ಚೆನ್ನಾಗಿರುತ್ತೆ. ಹೈನುಗಾರಿಕೆಗೆ ಕೂಡ ತುಂಬಾ ಚೆನ್ನಾಗಿದೆ ಕರ್ಕಾಟಕ ರಾಶಿಯವರಿಗೆ. ಅದು ಕೂಡ ನಿಮಗೆ ಅನುಕೂಲ ಆಗುವಂತದ್ದ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇದೆ. ಓವರಾಲ್ ನೋಡಿದಾಗ ನಿಮಗೆ ಅನುಕೂಲಗಳು ಹೆಚ್ಚೇ ಇದೆ ಹೊರತು ಅನಾನುಕೂಲಗಳು ಇಲ್ಲ. ಈ ತಿಂಗಳು ಕೇವಲ ಗುರುವಿನ ದರ್ಶನ ಮಾಡಿ, ಗುರು ಸ್ತೋತ್ರಗಳನ್ನು ಕೇಳಿ, ಒಂದು ತಿಂಗಳು ವೆಯ್ಟ್ ಮಾಡಿ. ಗುರು ನಿಮ್ಮ ರಾಶಿಗೆ ಬರ್ತಾರೆ, ಸಂತೋಷವಾಗಿರ್ತೀರಾ. ಯಾವುದಕ್ಕೂ ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಡಿ. ಗುರು ಸ್ಥಾನ ಎಲ್ಲಿದೆ, ಮತ್ತೆ ಶನಿಯ ಸ್ಥಾನ ಎಲ್ಲಿದೆ, ಗುರು ಬಲ ಕಮ್ಮಿ ಇದೆಯಾ ಅಂದ್ರೆ ಜನ್ಮದಲ್ಲಿ, ಗೋಚಾರದಲ್ಲಿ ಗುರು ಬಲ ಬರೋದು ಹೋಗೋದು ಸಹಜ, ಅದನ್ನ ಮಾಸ ಭವಿಷ್ಯದಲ್ಲಿ ಹೇಳ್ತೀನಿ. ಜನ್ಮ ಜಾತಕದಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅನ್ನುವಂಥದ್ದನ್ನ ತಿಳ್ಕೊಂಡು ಅದಕ್ಕೇನಾದ್ರೂ ಸುಲಭ ಪರಿಹಾರಗಳಿದ್ರೆ ಮೂಲ ಜಾತಕವನ್ನ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನ ಮಾಡಿಸಿ ಸುಲಭ ಪರಿಹಾರಗಳನ್ನು ಮಾಡಿಕೊಡಿ. ಖಂಡಿತ ಭಗವಂತ ನಿಮಗೆ ಮತ್ತಷ್ಟು ಅಭಿವೃದ್ಧಿಯನ್ನ, ಉತ್ತಮ ಸ್ಥಾನವನ್ನ ಕೊಡೋದರಲ್ಲಿ ಯಾವುದು ಸಂದೇಹನೇ ಇಲ್ಲ. ನಾನು ನಿಮ್ಮ ಸಹಕಾರದೊಂದಿಗೆ 1,00,000 ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗವನ್ನ ಜೂನ್ 2ನೇ ತಾರೀಕು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಅತ್ತಿಬೆಲೆ ಬರುತ್ತೆ, ನಿಮಗೆ ಅತ್ತಿಬೆಲೆ ಹತ್ರ ನಾನು ಮಾಡ್ತಾ ಇದ್ದೀನಿ. ಈ ಒಂದು ಗುರುಶಾಂತಿ ಮಹಾಯಾಗಕ್ಕೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅಂತಂದ್ರೆ ನಿಮಗೆ 8431384001 ಅನ್ನುವಂತಹ ನಂಬರ್ಗೆ ನೀವು ಕರೆ ಮಾಡಿದ್ರೆ ನಿಮಗೆ ವಾಟ್ಸಪ್ ಮುಖಾಂತರ ಎಲ್ಲ ಡೀಟೇಲ್ಸ್ ಅನ್ನ ಕಳಿಸ್ಕೊಡ್ತಾರೆ. ನೀವು 1,001 ರೂಪಾಯಿ ಅಮೌಂಟ್ ಅನ್ನ ರಿಜಿಸ್ಟ್ರೇಷನ್ ಮಾಡಿಕೊಂಡು, ಅಂದ್ರೆ ಪೇ ಮಾಡಿ ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗಿ ಕರುಂಗಲಿ ಮಾಲಾ ಅನ್ನುವಂಥದ್ದು ನಿಮಗೆ ಪ್ರಸಾದವಾಗಿ ಬರುತ್ತೆ. ಒರಿಜಿನಲ್ ಸರ್ಟಿಫಿಕೇಟು ಮತ್ತೆ ಅಕ್ಷತೆ, ಪೂಜೆ ಮಾಡಿದ ಅಕ್ಷತೆ ಸಮೇತವಾಗಿ ನಿಮಗೆ ಕರುಂಗಲಿ ಮಾಲಾ ಮನೆಗೆ ಕೊರಿಯರ್ ಮುಖಾಂತರ ಬರುತ್ತೆ. ಆ ಕರುಂಗಲಿ ಮಾಲೆಯನ್ನು ನೀವು ಧರಿಸೋದ್ರಿಂದ ನೆಗೆಟಿವ್ ಎನರ್ಜಿ ದೂರವಾಗಿ ಪಾಸಿಟಿವ್ ಎನರ್ಜಿ ಅನ್ನೋದು ಉತ್ಪತ್ತಿ ಆಗುತ್ತೆ. ಇದು ಒಂದು ವಿಶೇಷ. ಆಮೇಲೆ ಈ ಒಂದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿಕೊಂಡು ನೇರವಾಗಿ ಬನ್ನಿ, ಸಾಧ್ಯವಾದಷ್ಟು ನೇರವಾಗಿ ಬಂದು ಸ್ವಾಮಿ ದರ್ಶನ ಮಾಡಿ, ಅಮ್ಮನವರ ದರ್ಶನ ಮಾಡಿ, ಅಲ್ಲಿ ಆಂಜನೇಯ ಸ್ವಾಮಿ, ಶನೈಶ್ಚರ, ರಾಜರಾಜೇಶ್ವರಿ ಇರತಕ್ಕಂಥ ಮಹಾಕ್ಷೇತ್ರ, ಅಲ್ಲಿ ಒಂದು ದರ್ಶನ ಮಾಡಿ ಪೂಜೆಯನ್ನ ಪಾಲ್ಗೊಂಡು ಅನ್ನದಾನ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ಬೋದು. ಆದ್ರೆ ಪ್ರಸಾದ ಮಾತ್ರ ಕೊರಿಯರ್ ಅಲ್ಲೇ ಬರುತ್ತೆ ನಿಮಗೆ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಬರಕ್ಕಾಗಿಲ್ಲ, ತುಂಬಾ ದೂರ ಇದೀವಿ ಅಂತಂದ್ರೆ ಯೂಟ್ಯೂಬ್, ಫೇಸ್ಬುಕ್ ಅಲ್ಲಿ ನೀವು ಲೈವ್ ವಿಡಿಯೋನ ವಾಚ್ ಮಾಡಬಹುದು. ಅದು ಲೈವ್ ನಿಮ್ಗೆ ಸಿಗುತ್ತೆ. ಅದು ಬಹಳ ವಿಶೇಷವಾಗಿ ಬೆಳಗ್ಗೆಯಿಂದನೇ ನಿಮ್ಗೆ ಶುರುವಾಗುತ್ತೆ. ನೀವು ಎಲ್ಲೇ ಕುತ್ಕೊಂಡು ಕೂಡ ನೀವು ಸಂಕಲ್ಪನ ನೀವು ವೀಕ್ಷಿಸಬಹುದು. ಈ ಒಂದು ಮಹಾಯಾಗ ಆಮೇಲೆ ನೀವು ದುಡ್ಡು ಕೊಟ್ಟರೆ ಬರಬೇಕು ಅಂತಿಲ್ಲ, ದುಡ್ಡು ಕೊಡ್ಲಿಲ್ಲ ಅಂದ್ರೂ ಕೂಡ ನೀವು ಬಂದು ಅಲ್ಲಿ ದರ್ಶನ ಮಾಡಿ ಅನ್ನದಾನ ಪ್ರಸಾದ ಸ್ವೀಕಾರ ಮಾಡಿ ದೇವರ ಆಶೀರ್ವಾದವನ್ನ ಪಡ್ಕೋಬಹುದು. ಯಾರ್ಯಾರಿಗೆ ಕರುಂಗಲಿ ಮಾಲೆ ಬೇಕೋ, ಯಾರ್ಯಾರಿಗೆ ಗುರುಬಲ ಬೇಕೋ ಅಂಥವ್ರು ಮಾತ್ರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಅದು 8431384001 ಈ ಒಂದೇ ನಂಬರ್ ಮಾತ್ರ, ಅದು ಬಿಟ್ಟು ಬೇರೆ ನಂಬರ್ಗೆ ಅವಕಾಶ ಇಲ್ಲ.
ಖಂಡಿತ ಬನ್ನಿ. ಗುರುಶಾಂತಿ ಮಹಾಯಾಗದ ಫಲ ನಿಮಗೂ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಭಗವಂತ ಒಳ್ಳೇದು ಮಾಡ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಮೇ ತಿಂಗಳ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.